ವೆರಿ ಗುಡ್ ಮಾರ್ನಿಂಗ್ ಗೈಸ್. ಶನಿವಾರ ಅಮಾವಾಸ್ಯೆ ದಿನದ ವ್ಲಾಗ್. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಅಂತ ಹೇಳ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯ. ಮಾರ್ನಿಂಗ್ 8:45ಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಯಿತು. ಗೌರಿ ಗಣೇಶ ಹಬ್ಬಕ್ಕೆ ಕ್ಲೀನಿಂಗ್ ಕೂಡ ನಡೀತಾ ಇದೆ ಬೆಳಗ್ಗೆಯಿಂದ. ಸೊ ಅದು 15 ದಿನ ಆಗಲಿ ಒಂದು ವಾರ ಆಗಲಿ ಗಲೀಜಾಗೇ ಆಗುತ್ತೆ, ಕ್ಲೀನ್ ಮಾಡಲೇಬೇಕು. ಗೌರಿ ಗಣೇಶ ಹಬ್ಬ ಬರ್ತಾಯಿದೆ. ಎಲ್ಲರಿಗೂ ಆರ್ಥಿಕವಾಗಿ ಮುಂದೆ ಏನಂತಾರೆ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ವ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಅಮಾವಾಸ್ಯೆ, ಬೆನಕ ಅಮಾವಾಸ್ಯೆ. ಇವತ್ತು ಶನಿವಾರ ಸಿಕ್ಕಿದೆ. ಸೊ ಹಾಗಾಗಿ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿ, ಕರ್ಟನ್ಸ್ ಎಲ್ಲ ವಾಶ್ ಮಾಡಿ, ದುಂಬುಧೂಳು ಎಲ್ಲ ಕೊಡ್ದು ಎಲ್ಲ ಕ್ಲೀನ್ ಮಾಡಿ, ವಾರ ಪೂಜೆ ಕೂಡ ಆಯಿತು. ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವಾಗ ಜಸ್ಟ್ ಮಾರುತಿ ಟೆಂಪಲ್ಗೆ ಅಮಾವಾಸ್ಯೆ ಅಲ್ವಾ, ಹೆಳ್ಬತ್ತಿ ಎಲ್ಲ ಹಚ್ಚಿ ಬಂದೆ. ಗೈಸ್ ವೆರಿ ಗುಡ್ ಮಾರ್ನಿಂಗ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಕೊನೆ ತನಕ ವ್ಲಾಗ್ನ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ವಾಕ್ ಹೋಗಿ ಬಂದು ಎದ್ದಾಗ 2 ಗಂಟೆ. ಇವತ್ತು ವಾಶ್ರೂಮ್ಸು ಪ್ರತಿಯೊಂದು ಎಲ್ಲ ಕ್ಲೀನಾಗಿದೆ, ಯಾಕಂದರೆ ಅಮಾವಾಸ್ಯೆ ಅಲ್ವಾ. ಸೊ ಎಲ್ಲ ಕ್ಲೀನ್ ಮಾಡಿ ವಾರ ಪೂಜೆ ಕೂಡ ಆಯಿತು ಮನೆಯಲ್ಲಿ ಅಂತಲೇ ಹೇಳ್ಬೋದು. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಹೇಗೆ ಹೋಗುತ್ತೆ ಏನೂ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ಸತೀಶ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, ಅವರು ಕೂಡ ವಾಕ್ ಹೋಗಿದ್ರು. ನಾನು ಕೂಡ ಮನೇಲೆಲ್ಲ ಪೂಜೆ ಎಲ್ಲ ಆದಮೇಲೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಇವಾಗ ಮನೆಗೆ ಬಂದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸಿಂಪಲ್ಲಾಗಿ ರೆಡಿಯಾಗಿ ಈಗ ಟೆಂಪಲ್ಗೆ ಹೊರಡೋಣ. ಗಾಂಧಿ ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದರು. ಸೊ ಸ್ಟೇ ಟ್ಯೂನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಕಾಳು ಗೊಜ್ಜು ಮತ್ತು ಹಸಿ ಕಾಳು ಬರುತ್ತಲ್ಲ, ಹಸಿ ತಗಣಿ ಕಾಳು, ಅದರ ಗೊಜ್ಜು, ದೋಸೆ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಇದ್ರ ಜೊತೆ ಕೆಲಸ, ಕ್ಲೀನಿಂಗ್, ಅದ್ರ ಜೊತೆ ಎಲ್ಲ ವ್ಲಾಗ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ದೋಸೆ ಮಾಡಿದ್ದೀನಿ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಹಬ್ಬ, ಕ್ಲೀನಿಂಗ್, ಅಮಾವಾಸ್ಯೆ 2 ಗಂಟೆಗೆ ಎಚ್ಚರಿಕೆ ಆಗೋಯಿತು. ಫ್ರೆಶ್ ಅಪ್ ಎಲ್ಲ ಆಗಿ 2:15 ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು, ಬಾಗಿಲು ತೊಳೆದು, ರಂಗೋಲೆ ಹಾಕಿ, ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಕ್ ಹೋಗೋಣ ಅಂತ ನಾನು ನನ್ನ ಮಕ್ಕಳ ಸಮೇತ, ಅವರು ಮುಂದೆ ಸೈಕಲಲ್ಲಿ ಹೋಗ್ತಾರೆ, ನಾನು ಹಿಂದೆ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ 1 ಅವರ್ ಆಗುತ್ತೆ ನನ್ನ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ದೊಡ್ಡ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಅದು ಓದಿಸೋದು, ಬರೆಸೋದು. ಯಾರೋ ಒಬ್ಬರು ನನಗೆ ವೀಣಾ ಅಂತನೋ ವೇದ ಅಂತನೋ ಕಮೆಂಟ್ ಮಾಡಿದರು. ಎಲ್ಲ ಓಕೆ, ವಾರ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ಮಕ್ಳಿಗೆ ಓದಿಸ್ತೀಯಾ, ಬರೆಸ್ತೀಯಾ, ಎಲ್ಲ ಓಕೆ, ಮಕ್ಕಳಿಗೆ ಒಳ್ಳೆ ಮ್ಯಾನರ್ಸ್ ಕಲಿಸು, ಬಿಹೇವಿಯರ್ ಕಲಿಸು ಅಂತ ನನಗೆ ಕಮೆಂಟ್ ಮಾಡಿದರು. ಕಮ್ಯುನಿಟಿ ಗೈಡ್ಲೈನ್ಸಿಂದ ನನ್ನ ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳಿದ್ದಕ್ಕೆ ನನಗೆ ಈ ಥರ ಕಮೆಂಟ್ ಮಾಡಿದರು. ಏನಕ್ಕೆ ಡಿಲೀಟ್ ಆಗಿದೆ ಅಂದರೆ, ನಿನ್ನ ಮಗಳು ಮೂಗುಗೆ ಕೈ ಹಾಕ್ಕೊಂಡಿದ್ಲು, ಅದಕ್ಕೆ ವಿಡಿಯೋ ಡಿಲೀಟ್ ಆಗಿದೆ ಅಂತ. ದಯವಿಟ್ಟು ಗೊತ್ತಿಲ್ಲದೇ ಏನೇನೋ ತಪ್ಪಾಗೆಲ್ಲ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೇ ವಿಡಿಯೋ ಕಮ್ಯುನಿಟಿ ಗೈಡ್ಲೈನ್ಸಿಂದ ಯಾಕೆ ಡಿಲೀಟ್ ಆಯಿತು ಅಂದರೆ, ಮಕ್ಕಳು ಕಚ್ಚಾಡ್ತಿದ್ರು. ನಮ್ಮ ಮನೇಲಿ ಅಷ್ಟು ಮಕ್ಕಳಿದ್ರಲ್ವ, 4-5 ಜನ ಮಕ್ಕಳು. ಸೊ ಅವರು ಮಕ್ಕಳು ಕಚ್ಚಾಡ್ತಿದ್ರು. ಅದಕ್ಕೋಸ್ಕರ ವಿಡಿಯೋ ಡಿಲೀಟ್ ಆಗಿದೆಯೋ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಗೊತ್ತಿಲ್ಲದೆ ಏನೇನೋ ಸುಮ್ಮನೆ ಸುಳ್ಳೆಲ್ಲ ಕಮೆಂಟ್ ಮಾಡಬೇಡಿ. ಅದಕ್ಕೊಂದಷ್ಟು ಜನ ಲೈಕ್ಸ್ ಬೇರೆ ಮಾಡಿದ್ದಾರೆ. ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಮಕ್ಳಿಗೆ ಏನು ಬುದ್ಧಿ ಕಲಿಸ್ಬೇಕು, ನಿಮ್ಗಳಿಂದ ನಾನು ಬಿಹೇವಿಯರ್ ಕಲಿಸೋ ಬುದ್ಧಿ ಕಲಿಬೇಕಾಗಿಲ್ಲ. ನಾನು ಒಬ್ಬಳು ಯೂಟ್ಯೂಬರ್ ಆಗಿ, ಒಬ್ಬಳು ತಾಯಿಯಾಗಿ ನನಗೆ ಜವಾಬ್ದಾರಿ ಇದೆ. ಸೊ ಇದು ಅಮಾವಾಸ್ಯೆ ಆಗಿರೋದ್ರಿಂದ, ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಫಸ್ಟಿಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದು. ನನಗೆ ಗೊತ್ತು, ನನ್ನ ತಪ್ಪಿದರೆ ಹೇಳಿ, ಒಳ್ಳೆ ರೀತಿ ಹೇಳಿ ತೊಗೋತೀನಿ. ಈ ರೀತಿ ಎಲ್ಲ ಸುಳ್ಳು ಆಮೇಲೆ ಕೆಟ್ಟ ಆಪಾದನೆ ಮಾಡಿದ್ರೆ ನಾನು ಖಂಡಿತವಾಗ್ಲೂ ತೊಗೊಳ್ಳೋದೇ ಇಲ್ಲ. ಫಸ್ಟು ನೀಟಾಗಿ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಡಿ ಬಟ್ಟೆ ತೊಗೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಎತ್ತಿಟ್ಕೊಂಡು, ಆಮೇಲೆ ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ಜೋಡಿಸ್ಕೊಳ್ಳೋಣ. ಸೋಪ್ ಆಯಿಲ್ ಎಲ್ಲ ಹಾಕ್ಕೊಂಡು ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೇಂಟ್ ಮಾಡಿಸಿ ಕ್ಲೀನ್ ಮಾಡಿದ್ದೀನಿ, ನೀವೆಲ್ಲ ನೋಡಿದ್ರೆ. ಬಟ್ ಡೈಲಿ ಧೂಪ ದೀಪ ಹಾಕೋದ್ರಿಂದ ಬ್ಲ್ಯಾಕ್ ಕಲರ್ ಹೊಗೆ ಥರ, ಕಪ್ಪು ಹೊಗೆ ಎಲ್ಲ ತುಂಬ್ಕೊಂಡಿರುತ್ತೆ. ಹಬ್ಬಗಳು ಬಂತು ಅಂದರೆ ರೆಗ್ಯುಲರಾಗಿ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಎಸ್ಪೆಷಲಿ ಗೌರಿ ಗಣೇಶ ಹಬ್ಬ, ಈಗ ನೆಕ್ಸ್ಟ್ ದಸರಾ, ಆಯುಧ ಪೂಜಾ, ಪ್ರತಿಯೊಂದು ಡೀಪ್ ಕ್ಲೀನ್ ಮಾಡಲೇಬೇಕು. ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಕಳಶ ಚೇಂಜ್ ಮಾಡಿ, ಕಳಶಕ್ಕೆ ಬೇರೆ ನೀರು ಈ ಥರದ್ದೆಲ್ಲ ಇಡ್ತಿರ್ತೀನಿ. ಸುಮಾರು ಜನ ಇದು ಏನಕ್ಕ ಅಂತ ಕಮೆಂಟ್ ಮಾಡ್ತಿದ್ರಿ. ಎಲ್ಲ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ.
ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಈ ಗ್ರಹಣ ಟೈಮ್ಗಳಲ್ಲೇ ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಅಂತಾರೆ. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಹೂವೆಲ್ಲ ದಯವಿಟ್ಟು ದೇವ್ರ ಮನೆಗೆ ಅಂತ ಒಂದು ಬ್ರಷ್ ಅಥವಾ ಸಪ್ರೇಟ್ ಬಟ್ಟೆ ಈ ಥರದ್ದೇನಾದರೂ ಇಟ್ಬಿಡಿ. ಒಬ್ಬೊಬ್ಬರು ಪೊರಕೆ ಈ ಥರದ್ದೆಲ್ಲ ಹಾಕ್ತಾರೆ, ದಯವಿಟ್ಟು ಆ ಥರದ್ದೆಲ್ಲ ಯೂಸ್ ಮಾಡಬೇಡಿ ದೇವ್ರ ಮನೆಗೆ. ಸೊ ಆ ಹೂವುಗಳನ್ನೆಲ್ಲ ಪಾಟ್ಗೆ ಹಾಕ್ಕೊಳ್ಳೋದು ಇಲ್ಲ ಒಂದು ಕವರ್ ಕಟ್ಟಿ ಸಪ್ರೇಟ್ ಎತ್ತಿಟ್ಟು ನೀರಿಗೆ ಬಿಡೋಂಥದ್ದು ಮಾಡಿ. ಇವಾಗ ನಾನು ಫಸ್ಟಿಗೆ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ದೇವ್ರ ಮನೇನ. ಅಷ್ಟೇನು ಗಲೀಜಾಗಿರಲಿಲ್ಲ, ಬಟ್ ಆದರೂ ಮಾಡಲಿಲ್ಲ ಅಂದರೆ ಮನಸ್ಸು ತಡೆಯೋದಿಲ್ಲ. 2 ಗಂಟೆಗೆ ಎದ್ದೆ, ಎಲ್ಲ ಕೆಲಸ ಪೋರ್ಟಿಕೋ ಎಲ್ಲ ಗಲೀಜಾಗಿತ್ತು, ಪೋರ್ಟಿಕೋ ತೊಳ್ಕೊಂಡೆ, ಸ್ವಲ್ಪ ಕಾಸ್ಟಿಕ್ ಸೋಡಾ, ಈ ಬ್ಲೀಚಿಂಗ್ ಪೌಡರ್ ಈ ಥರದ್ದೆಲ್ಲ ಹಾಕಿ, ಈಗ ಸೋಪ್ ಆಯಿಲ್ ಎಲ್ಲ ಹಾಕಿ ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಾಡಲಿಲ್ಲ ಅಂದರೂ ಮನಸ್ಸು ಒಪ್ಪಲ್ಲ, ಮಾಡಬೇಕು ಅಂದರೆ ಅಚ್ಚುಕಟ್ಟಾಗಿ ಮಾಡಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಈ ಥರ ಡೀಪ್ ಕ್ಲೀನ್ ಅಂತ ಮಾಡಿರಲಿಲ್ಲ. ರೆಗ್ಯುಲರಾಗಿ ಮಾಡಲ್ಲ, ಹಬ್ಬಗಳಲ್ಲೆಲ್ಲ ಖಂಡಿತವಾಗ್ಲೂ ಮಾಡ್ತೀನಿ. ನೋಡಿ ಗೈಸ್, ಆದರೂ ಎಷ್ಟು ಗಲೀಜಿದೆ ನೋಡಿ, ನೀವೇ ನೋಡಿ. ಆ ನೀರೆಲ್ಲ ಚೇಂಜ್ ಮಾಡಿ ಬೇರೆ ನೀರು ತೊಗೊಳ್ಳೋಣ ಅಂತ. ಯಾಕಂದರೆ ಅರಶಿನ ಕುಂಕುಮ ಆ ಥರದ್ದೆಲ್ಲ ಹಾಕ್ತಿರ್ತೀವಲ್ವ, ಗಲೀಜಾಗೇ ಆಗುತ್ತೆ. ಫೈನಲಿ ನೀಟಾಗೆಲ್ಲ ತೊಳೆದು ಒರೆಸಾದ್ಮೇಲೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಮತ್ತೆ 2 ಸಲ ಒರೆಸ್ಕೊತೀನಿ ನಾನು. ಒಂದು ಮಡಿ ಬಟ್ಟೆಯಲ್ಲಿ ಒಂದು, ಮತ್ತು ಡ್ರೈ ಬಟ್ಟೆಯಲ್ಲಿ ಒಂದು ಸಲ, ಒಣಗಿರೋ ಬಟ್ಟೆಯಲ್ಲಿ ಒಂದು ಸಲ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ದೇವ್ರ ಫೋಟೋ ಕೆಳಗೆ ಒಂದು ಬಟ್ಟೆ ಹಾಕಿರ್ತೀನಿ, ಆ ಬಟ್ಟೆನೂ ಕೂಡ ಎಲ್ಲ ವಾಶ್ ಮಾಡಿಕೊಂಡು ಅದನ್ನು ಎಲ್ಲ ನೀಟಾಗಿ ಹಾಸ್ಕೊಂಡು ಆರ್ಗನೈಸ್ ಮಾಡ್ಕೊಬಿಟ್ಟು ಫಸ್ಟಿಗೆ ಹೆಣ್ಮಕ್ಳಿಗೆ ದೇವ್ರ ಮನೆ ಕೆಲಸ ಮುಗಿದುಬಿಟ್ರೆ, ಈಗ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಎಷ್ಟು ಗಲೀಜಾಗಿದೆ ನೋಡಿ. ಬಿಫೋರ್ ನೋಡಿ ಹೆಂಗಿದೆ, ಇವಾಗ ಆಫ್ಟರ್ ನೋಡಿ ಎಲ್ಲ ಉಜ್ಜಿ ತಿಕ್ಕಿ ಪಳ್ಪಳ ಅನ್ನೋ ಥರ ನೋಡಿ. ಎಲ್ಲ ಒಂದು ಈ ಬ್ರಾಸ್ದು ಏನಾಗುತ್ತೆ, ಬೋರ್ ನೀರು ನಮ್ಮದು ಆ್ಯಕ್ಚುಲಿ, ಕೈ ತಪ್ಪಿ ಕೆಳಗಡೆ ಕೂಡ ಮಿಸ್ ಆಗಿ ಬೀಳಿಸ್ಬಿಟ್ಟೆ. ಬೋರ್ ನೀರಿಗೆ ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ವಾರದಲ್ಲಿ 2 ಸಲ ದೀಪಗಳನ್ನ ತೊಳಿತೀನಿ. ಈಗ ಇದೆಲ್ಲ ಆದಮೇಲೆ ಅಡುಗೆ ಮನೆ ಶಿಂಕ್ ಗಲೀಜಾಗೇ ಆಗುತ್ತೆ, ಟೇಲ್ಸ್ಗೆಲ್ಲ ಗಲೀಜು, ಫುಲ್ ಗಲೀಜಾಗುತ್ತೆ. ಅದನ್ನು ಎಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು, ಗ್ರೆನೇಟ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಶಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಆಮೇಲೆ ಫಸ್ಟಿಗೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಒಂದು ಮಡಿ ಬಟ್ಟೆಯಲ್ಲಿ ದೀಪಗಳೆಲ್ಲ ಒರೆಸ್ಬಿಟ್ಟು ಬತ್ತಿ ಹಾಕಿಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಆಗಲೇ ಹೇಳ್ದಾಗೆ ಬೋರ್ ನೀರಿಗೆ ಎಲ್ಲ ಒಂಥರ ಕಪ್ಪು ಚುಕ್ಕಿ ಥರ ಆಗಿಬಿಡುತ್ತೆ. KRS ವಾಟ್ರಿಗೆ ಅಷ್ಟಾಗಲ್ಲ. ನಿಮ್ಗೆ ಈ ರೀತಿ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ. ಹಣ್ಣುಗಳೆಲ್ಲ ತಂದಿದ್ವಲ್ಲ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ಜೋಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಪೂಜೆಗೆ ಏನೇನು ಬೇಕೋ ಪ್ರತಿಯೊಂದು. ಇದು ಶನಿ ಅಮಾವಾಸ್ಯೆ ಅಂದರೆ ಶ್ರಾವಣದ ಅಮಾವಾಸ್ಯೆ ಅಥವಾ ಬೆನಕ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಇದಾಗಿದೆ 2 to 3 ಡೇಸ್ಗೆ ಗೌರಿ ಗಣೇಶ ಹಬ್ಬ. ಸೊ ಮತ್ತೆ ದೀಪಗಳೆಲ್ಲ ತೊಳಿತೀನಿ, ಇಲ್ಲ ಅಂತ ಅಲ್ಲ, ಬಟ್ ಆದರೂ ಅಮಾವಾಸ್ಯೆ ದಿನ ತೊಳೆದು ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫೈನಲಾಗಿ ಎಲ್ಲದಕ್ಕೂ ಗಂಧ ಕುಂಕುಮ ಹಾಕಿ ಎಲ್ಲ ಕಳಶ ಎಲ್ಲ ಆರ್ಗನೈಸ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇನ್ನೇನಿದ್ರು ಮನೆ ಗುಡಿಸಿ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ವಾರ ಪೂಜೆ ಮಾಡ್ಕೊಳ್ಳೋಂಥದ್ದು. ಸೊ ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಡೈನಿಂಗ್ ಟೇಬಲ್ ಅದ್ರ ಮೇಲೆ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಬೇಡಿ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡೇ ಈ ಕೆಲಸಗಳನ್ನ ಮಾಡೋದು. ಜೊತೆಗೆ ಇವತ್ತು ನೆನ್ನೆ ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ದೋಸೆ ಬ್ಯಾಟರ್ ಮತ್ತು ಕಾಳುಗೊಜ್ಜು, ಅಂದರೆ ಅವರೆಕಾಳು ಬರುತ್ತಲ್ಲ ಆ ಥರದ್ದು ಕಾಳುಗೊಜ್ಜು, ಹುಚ್ಚಳೆಲ್ಲ ಹಾಕಿ ಕಾಯಿ ಕಡಲೆ ಎಲ್ಲ ಹಾಕಿ ರುಬ್ಬಿ ಬೇಗ ಗ್ರೇವಿ ಮಾಡೋದಂಥದ್ದು. ಇದ್ರ ಮಧ್ಯ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಥವಾ ಶೂಟ್ ಮಾಡ್ಕೊಳ್ಳೋಕ್ಕೆ ರೆಸಿಪಿನ ನಂಗೆ ಆಗಲೇ ಇಲ್ಲ. ಯಾಕಂದರೆ ಒಂದು ಕೈಯಲ್ಲಿ ಕೆಲಸ, ಈ ಕೈಯಲ್ಲಿ ನೋಡಿ ಫೋನ್ ಇಟ್ಕೊಂಡೇ ಮಾಡ್ಕೋತಾ ಇದ್ದೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಾಗಿ ಮಸಾಲೆ ದೋಸೆ ಥರ ಬಂದಿತ್ತು. ಇದು ಶನಿವಾರ ಆಗಿರೋದ್ರಿಂದ ಡಬ್ಬಿ ಕಟ್ಟೋದೇನೂ ಇಲ್ಲ, ಬರೀ ಅವರಿಗೆ ತಿನ್ನಕ್ಕೆ ಕೊಟ್ಟು ಸ್ನ್ಯಾಕ್ ಏನಾದರೂ ಹಾಕ್ಕೊಟ್ರೆ ಒಂದು ಕೆಲಸ ಕಮ್ಮಿ, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋ ಕೆಲಸ ಕಮ್ಮಿ. ಆ್ಯಕ್ಚುಲಿ ನನ್ನ ಮಗನಿಗೆ ಇವತ್ತು ಫುಲ್ ಡೇ ಇತ್ತು, ಸಾಟರ್ಡೆ, ಬಟ್ ಮೆಸೇಜ್ ಬಂದಿದೆ ಬೆಳಿಗ್ಗೆ ಇವತ್ತು ಆಫ್ ಡೇ ಅಂತ ಹೇಳಿ, ಅದು ಒಂದು ಖುಷಿ ಆಯಿತು ನನಗೆ. ಸೊ ಇನ್ನು ಕಂಟಿನ್ಯೂಸ್ ಆಗಿ 4-5 ಡೇಸ್ ರಜಾ ಸಿಗುತ್ತೆ. ಎಲ್ಲ ತಾಯಂದ್ರಿಗೂ ಒಂದು ಸಂಡೇನೇ ಇವ್ರ ಕ್ವಾಟ್ಲೆಗಳನ್ನ ತಡ್ಕೊಳಕ್ಕಾಗಲ್ಲ. ಇನ್ನು 4-5 ಡೇಸ್ ಹೆಂಗಪ್ಪ ತಡ್ಕೊಳ್ಳೋದು ಅಂತಲೂ ಕೂಡ ಅನಿಸುತ್ತೆ. ಹೌದು ನಿಜ, ಮಕ್ಕಳು ತುಂಟಾಟ ಮಾಡಿದೆ, ನಾನು ನೀವು ಮಾಡೋಕ್ಕಾಗತ್ತಾ? ಯಾರೋ ವೀಣಾ ಅನ್ನೋರು ನನಗೆ ಕಮೆಂಟ್ ಮಾಡಿದ್ದಾರೆ, ನಿನ್ನ ಮಗಳಿಗೆ ಬುದ್ಧಿ ಕಲಿಸು, ಮೂಗಿಗೆ ಕೈ ಹಾಕ್ಕೊಂಡು ಕೂತಿದ್ದಾಳೆ ಅಂತ. ಮೂಗಿಗೆ ಕೈ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್? ಆ ಕೈನ ಅವಳು ಅಲ್ಲೇ ಹೋಗಿ ಇಮಿಡಿಯೇಟಾಗಿ ತೊಳೆದಿರ್ತಾಳೆ. ಇಷ್ಟು ಡೀಟೇಲಾಗಿ ನೀವು ಅಬ್ಸರ್ವ್ ಮಾಡ್ತೀರಾ? ಮಕ್ಕಳಲ್ವಾ, ಹೋಗಲಿ ಬಿಡು ಅನ್ನೋ ದೊಡ್ಡ ಮನಸ್ಸು ನಿಮ್ಗೆ ಯಾಕಿಲ್ಲ? ಅದು ಒಂದು ವಿಷಯ ಅಂತ ಕಮೆಂಟ್ ಬೇರೆ ಮಾಡಿದ್ದೀರಾ, ಅದಕ್ಕೊಂದಷ್ಟು ಜನ
ನನ್ನನ್ನು ನೋಡಿ ಹುರ್ಕೊಳ್ಳೋರು ಲೈಕ್ ಬೇರೆ ಮಾಡಿದ್ದಾರೆ. ಅದೇನೋ ಅಂತೆ ಒಲ್ಲದ ಗಂಡಂಗೆ ತುಪ್ಪದಲ್ಲಿ ಅದೇನೋ ಮೊಸರಲ್ಲಿ ಕಲ್ಲಂತೆ, ಹಾಗೆ ತಪ್ಪುಡ್ಕೋಕ್ಕೆ ಕಾಯ್ತಿರ್ತೀರಾ ಅಂತ ಅನಿಸುತ್ತೆ. ಸೊ ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ಸ್ ಎಲ್ಲ ಹಾಕ್ಕೊಂಡು ಬಂದರು. ಅವ್ರಿಗೂ ಕೂಡ ಬೇಗ ಬೇಗ ತಿಂಡಿ ಕೊಟ್ಟಿದ್ದೀನಿ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೊಟ್ಟರೆ ಏನ್ಬೇಡಿ, ನಾನು ಅದನ್ನೆಲ್ಲ ಕ್ಲೀನ್ ಮಾಡಿರೋದನ್ನು ತೋರಿಸಿದ್ದೀನಿ. ಎಲ್ಲರೂ ಕ್ಲೀನಾಗಿರ್ತಾರೆ ಗೈಸ್, ಯಾರು ಏನಷ್ಟು ಗಬ್ ಗಲೀಜಾಗಿರಲ್ಲ. ಏನೋ ನೋಟಿಸ್ ಮಾಡಬೇಕು, ಹೇಳಬೇಕು ಅಂತಲೇ ಹೇಳ್ತೀರಾ ಅಂತ ನಾನು ಅನ್ಕೋತೀನಿ. ಬೇಡದಿರೋದು ಇಷ್ಟೊಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾ ಕಮೆಂಟ್ ಮಾಡಿ ಅಂತ ಕೇಳೋದು ಕಮೆಂಟ್ ಮಾಡಲ್ಲ, ನೀವು ಬೇಡದಿದ್ದೆಲ್ಲ ಕಮೆಂಟ್ ಮಾಡ್ತೀರಾ. ಜೊತೆಗೆ ನೋಡಿ ಎಷ್ಟೆಲ್ಲ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಡ್ರಾಯರ್ಸ್ನ ನೀವು 3 ಡೇಸ್ಗೆ ಒಂದ್ಸಲಿ ಕ್ಲೀನ್ ಮಾಡಿ, ಇಷ್ಟೇ ಗಲೀಜು ತುಂಬಿಸಿಟ್ಟಿರ್ತಾರೆ. ಮಕ್ಕಳು ಎಲ್ಲರೂ ಮನೇಲೂ ಹಾಗೇ ಇಮಿಡಿಯೇಟಾಗಿ ಎಲ್ಲ ಕೆಲಸ ಮುಗೀತು. ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸಿಂಪಲ್ಲಾಗಿ ದೇವ್ರ ಮನೆಗೆ ಹಾರ ಹೂವು ಎಲ್ಲ ಹಾಕಿ ಹಣ್ಣು 1 ಲೋಟ ಹಾಲೆಲ್ಲ ಕಾಯಿಸಿಟ್ಟು ದೇವ್ರ ಮನೆ ಪೂಜೆ ಮಾಡ್ಕೋತಾ ಇದ್ದೀನಿ. ಏನೇ ಆಗಲಿ ಗೈಸ್, ಎಷ್ಟೇ ಕಷ್ಟ ಇರಲಿ, ವಾರ ಪೂಜೆ ಅಂತ ಬಂದರೆ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ನನಗೆ ಖುಷಿ ಆಗುತ್ತೆ. ನಿಜಕ್ಕೂ ಪೂಜೆ ಮಾಡೋಕ್ಕೆ ನಂಗೆ ನಿಜಕ್ಕೂ ತುಂಬಾ ಇಷ್ಟ. ಸೊ ಹೇಗಿದೆ ಇವತ್ತಿನ ಮಹಾಮಂಗಳಾರತಿ ಕಮೆಂಟಲ್ಲಿ ಹೇಳಿ. ಆ ಶನಿ ಮಹಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆರೋಗ್ಯ ಆಯಿಸ್ಕೊಟ್ಟು ನಿಮ್ಮನ್ನು ಕಾಪಾಡಲಿ, ನನ್ನನ್ನು ಕಾಪಾಡಲಿ. ನೀವು ಕಮೆಂಟ್ ಮಾಡಿ ಬೇಜಾರಿಲ್ಲ, ಬಟ್ ಫ್ಯಾಮಿಲಿ ಮಕ್ಕಳು ಅಂತ ಬಂದಾಗ ನಾನು ತುಂಬ ಪೊಸೆಸಿವ್ ಆಗಿಬಿಡ್ತೀನಿ. ನೋಡ್ಕೊಂಡು ಮಾಡಿ ಕಮೆಂಟ್ ಮಾಡಿ. ವೀಣವರೇ ನಿಮ್ಗೆ ಹೇಳ್ತಾ ಇದ್ದೀನಿ, ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು, ಶನಿವಾರ ಅಮಾವಾಸ್ಯೆ ಆಗಿರೋದ್ರಿಂದ ಸತೀಶ್ ವಾಕ್ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ರು. ನನಗಿನ್ನೂ ತುಂಬ ಟೈಮ್ ಇತ್ತಲ್ವ, ನಾನು ಮಾರುತಿ ಟೆಂಪಲ್ಗೆ ಹೋಗಿ ಎಳ್ಬತ್ತಿ ಹಚ್ಚಿ ಬರೋಣ ಅಂತ. ಯಾಕಂದರೆ ಮಕರ ರಾಶಿ ಕುಂಭರಾಶಿಗೆ ತುಂಬ ಟೈಮ್ ಚೆನ್ನಾಗಿಲ್ಲ. ಶನಿ ಅಧಿಪತಿ ಆಗಿರೋದ್ರಿಂದ ನಾನು ಪ್ರತಿ ವಾರ ಶನಿ ಮಹಾತ್ಮನಿಗೆ ಎಳ್ಬತ್ತಿ ಹಚ್ಚುತ್ತಾ ಇರ್ತೀನಿ. ನನಗೆ ಸ್ವಲ್ಪ ಶತ್ರುಗಳ ಕಾಟ ನಿಮಗೆ ಗೊತ್ತು. ಸೊ ಶನಿ ಶಾಂತಿ ಮಾಡ್ಕೊಳ್ಳೋಕ್ಕೆ ನನಗೂ ಒಂದು ಸ್ವಲ್ಪ ಇಮಿಡಿಯೇಟಾಗಿ ಕೋಪ ಬಂದುಬಿಡುತ್ತೆ. ನಾನು ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಎಳ್ಬತ್ತಿ ಎಲ್ಲ ಹಚ್ಚೋಂಥದ್ದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ದೇವಸ್ಥಾನಕ್ಕೆ ಬಂದರೆ ಒಂಥರ ಇವತ್ತು ನವಗ್ರಹ ಹೋಮ ಎಲ್ಲ ಮಾಡ್ತಾಯಿದ್ರು ಅಮಾವಾಸ್ಯೆ ಪ್ರಯುಕ್ತ. ಸಿಂಪಲ್ಲಾಗಿ ರೆಡಿ ಕೂಡ ಅದೇ, ಏನು ಹೇರ್ ಸ್ಟೈಲ್ ಇಲ್ಲ, ತಲೆ ಒಣಗಿಲ್ಲ, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಒಂದು ಸಿಂಪಲ್ ಡೋಲೋ ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಏನು ಮೇಕಪ್ ಇಲ್ಲ. ಮೇಕಪ್ ಅಂತ ಕಮೆಂಟ್ ಮಾಡಬೇಡಿ, ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಐಲೈನರ್ ಹಾಕ್ಕೊಂಡಿದ್ದೀನಿ. ಈ ಗೌರಿ ಸೀಸನ್ ಬಂದರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಹೆಣ್ಮಕ್ಳಿಗೆ, ಎಸ್ಪೆಷಲಿ ನನಗೆ. ಸುಮಾರು ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡ್ತಾರೆ ನನ್ನನ್ನು. ಎಲ್ಲ ಇದೆ, ಒಳ್ಳೆ ಗಂಡ, ಮನೆ, ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ತುಂಬ ಅದೃಷ್ಟವಂತರು, ನೀವು ತುಂಬ ಅದೃಷ್ಟವಂತರು ಅಂತ. ನನ್ನ ಇನ್ನರ್ ಫೀಲಿಂಗ್ಸ್ ನನಗೆ ಮಾತ್ರ ಗೊತ್ತು. ನನಗೆ ಶತ್ರುಗಳ ಕಾಟ ತುಂಬ ಜಾಸ್ತಿ. ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ನೇಬರ್ ಆಗಿರ್ಬೋದು, ರಿಲೇಟಿವ್ಸಲ್ಲಿ ಆಗಿರ್ಬೋದು. ನನ್ನ ಫೀಲಿಂಗ್ಸ್ನ ನಾನು ಎಲ್ಲೂ ಶೇರ್ ಮಾಡ್ಕೊಳ್ಳೋಕೆ ಅಷ್ಟು ಇಷ್ಟಪಡಲ್ಲ. ನನ್ನ ಫೀಲಿಂಗ್ಸ್ ನನಗೆ ಇರಲಿ ಅಂತ ನಾನು ತುಂಬ ಅನ್ಕೋತೀನಿ. ಬಟ್ ಒಂದು ಟೈಮ್ ತುಂಬ ಫೀಲ್ ಆಗಿಬಿಡುತ್ತೆ. ಈ ಸಾರಿ ಎಸ್ಪೆಷಲಿ ನನ್ನ ಕ್ಲೋಸ್ ಫ್ರೆಂಡ್ ಸುಜಿ ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಟ್ಟಿದ್ದಂಥದ್ದು. ಸೊ ಈ ಗೌರಿ ಹಬ್ಬ ಬಂದ ತಕ್ಷಣ ಆ ಥರ ಫೀಲ್ ಆಗ್ತಾ ಇರುತ್ತೆ. ಒಂದೊಂದ್ಸಲಿ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಬಟ್ಟೆ ತೊಗೋ ಮಗ, ನಾವು ತಂದಿದ್ದು ಇಷ್ಟ ಆಗಲ್ಲ ನಿನಗೆ ಅಂದ್ಬಿಟ್ಟು ಬಾಗಿನ ಕೊಡ್ತಾರೆ, ಇಲ್ಲ ಅಂತ ನಾನೇನು ಹೇಳಲ್ಲ. ಬಟ್ ಆದರೆ ಗೌರಿ ಹಬ್ಬ ಅಂದರೆ ನಾನು ಹೋಗಲ್ಲ ಅಪ್ಪ ಅಮ್ಮನ ಮನೆಗೆ. ಸುಮಾರು ಮಾತಾಡ್ತೀನಿ. ಸ್ಟೇ ಟ್ಯೂನ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾತಾಡ್ತೀನಿ. ಎಷ್ಟೊತ್ತಿಗೆ ಬನ್ನಿ ಅಂದರೆ ಎಷ್ಟೊತ್ತಿಗೆ ಬಂದಿದ್ದೀರಾ? ಬನ್ನಿರಿ, ಇದ್ಯಾಕೆ ಒಳಗೋಯ್ತಾ ಇದ್ದೀರಾ? 9 ಗಂಟೆ ದೋಸೆ ತಿನ್ನಲ್ವಾ? ಎತ್ತಿಟ್ಬಿಡಿ, ಅದು ದೀಪಗಳು ಕೆಟ್ಟೋಗೈತೆ ಗಾಳಿಗೆ. ನಡೀರಿ ಹೋಗೋಣ, ಟೈಮ್ ಆಯಿತು. ನಾವೆಲ್ಲೇ ಹೋದರೂ ಗುರುಮಲಪ್ಪ ನಮ್ಮ ಜೊತೆಗಿರಲೇಬೇಕು. ನನಗೆ ಬೆಳಗ್ಗೆ 2 ಗಂಟೆಗೆ ಎದ್ದಿದ್ದಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ, ಒಂದು ಸೈಡ್ ಹೆಡ್ಡೇಕ್, ತುಂಬ ತಲೆನೋವ್ತಾಯಿತ್ತು. ಗಾಂಧಿ ಯಾಕೆ ಮೇಡಮ್ ಡಲ್ಲಾಗಿದ್ದೀರಾ ಅಂತ ಪದೇ ಕೇಳ್ತಾನೆ ಇದ್ದರು. ಆ್ಯಕ್ಟಿವ್ ಆಗಿಲ್ಲ, ಏನೂ ಮಾತಾಡ್ತಿಲ್ಲ, ಯಾಕೆ ಬಾಸ್ ಏನಾದರೂ ಅಂದ್ರಾ ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರ್ತಿದ್ದೆ, ನಿಮ್ಮ ಬಾಸ್ ಅಂದೇ ಇರೋ ದಿನ ಯಾವುದು? ಇಷ್ಟು ಕೆಲಸ ಮಾಡಿದ್ರು ಅಂತಾರೆ, ಏನು ಕೆಲಸ ಮಾಡದೇ ಇದ್ರು ಅಂತಾರೆ. ಈ ಗಂಡಸರುಗಳು ಒಂದೊಂದ್ಸಲಿ ಹೇಗೆ ಅಂದರೆ, ನಮ್ಗೆ ಹುಷಾರಿಲ್ಲದೆ ಇರಲಿ, ನಾನು ಬ್ಲೇಮ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ನಾವೇನೋ ಅಷ್ಟೋ ಮಾಡಿಕೊಟ್ಟಾಗ ಚೆನ್ನಾಗಿರ್ತಾರೆ. ನಮ್ಮ ಕೈಲಿ ಏನೂ ಆಗಲ್ಲ, ನಮಗೆ 108 ಕೆಲಸ ಇದ್ದಾಗ ನಾವೇನು ಮಾಡಿಕೊಡೋ ಪರಿಸ್ಥಿತಿಲಿ ನಾವು ಇಲ್ಲದೇ ಇದ್ದಾಗಲೂ ಕೂಡ ನಾವು ಹೋಗಿ ಮಾಡಿಕೊಟ್ರೆ, ಅಂದರೆ ನಮ್ಮ ಕೈಲಿ ಏನಾದರೂ ಏನೋ ಹೆಲ್ಪ್ ಆಗುತ್ತೆ ಅಥವಾ ಏನೋ ಒಂದು ಮಾಡಿಕೊಡ್ತಾಳೆ ಬಂದು ಕೆಲಸ ಅಂತ ಇಷ್ಟು ಪ್ರೀತಿ ಆ ಟೈಮಲ್ಲಿ ತೋರಿಸೋ ಪ್ರೀತಿ ಮಿಕ್ಕಿ ಟೈಮಲ್ಲೂ ಇರಬೇಕಲ್ವಾ. ನಾನು ಹೇಳೋದು, ಯಾಕೆ ಡಲ್ಲಾಗಿದೆಯಾ, ಯಾಕೆ ಏನಾಯಿತು ಇಲ್ವಾ ಅಂತ ಒಂದು ಸಣ್ಣ ಪುಟ್ಟ ವಿಚಾರಿಸಿದಾಗ ಸಿಗುತ್ತಲ್ಲ ಖುಷಿ. ಆ ಖುಷಿ ಮುಂದೆ ಬೇರೆ ಯಾವುದೂ ಇಲ್ಲ.
ಇಲ್ಲ ಹಾಕ್ತೀನಿ ಬಾರೋ ನೀ ತಗೋಬ ನೋಡ್ಬಾ ನೀನು ಅವ್ರು ನೋಡ್ತಾರೆ ಗಾಡಿ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ದಿಲ್ಲ ಗಾಡಿ ಹತ್ರನೇ ಅವ್ನು ಮೇಕಿನ ಕೆಳಗೆ ಹತ್ತಿಸ್ತಾನೆ ಕೆಳಗಿನ ಮೇಕ್ ಹತ್ತಿಸ್ತಾನೆ ಗಾಡಿ ಅವನು ನಲ್ವತ್ತೈದು ಜನವರೆ ಗುರುವಪ್ಪ ಇಲ್ಲಿ ಕೆಲಸ ಮಾಡಿರ್ಲಿಕ್ಕೆ ಹಾಕಳಿ ಬಾ ಬಾ ಇಳಿಬೇಕಪ್ಪ FM ಬರ್ತಾ ಇಲ್ಲ ಸಿಸ್ಟಮ್ ಏನ್ ಆಗ್ತಿಲ್ವಾ ಇಳಿಬೇಕಾ ಹೇಳು ಅವೆಲ್ಲ ಕರೆಂಟ್ ಬೇಕು ಬರುತ್ತೆ ಗಾಡಿ ಸ್ವಲ್ಪ ಗಾಡಿ ಹುಡುಗರು ಓಡಿಸ್ತಿರ್ತಾರಲ್ವ FM ಏನೋ ಹಾಳು ಮಾಡಿದರು ಅದನ್ನು ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಗ್ಯಾರೇಜ್ ಹತ್ರ ಬಂದು ರೆಡಿ ಮಾಡಿಸ್ಕೊಂಡ್ವಿ ಕೊಟ್ಟಿರೋ ಸಾಮಾನು ಏನು ಸಾಮಾನು ಕೊಟ್ಟಿದ್ದೀರಿ ಒಂದು 700-800 ರೂಪಾಯಿ ಸಾಮಾನು ಪಿಕ್ಚರ್ ತೋರಿಸ್ಬೋದಪ್ಪ ಅಂದರು ಅಷ್ಟೇ ಅಂದರು ಆಯ್ತು ಹೇಳಿ ಹಂಗಂತ ನಿಮ್ಮ ಬಾಸ್ಗೆ ತಿಳಿಸಿ ಪುಟ್ಟಣ ಕೆಲಸ 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 ಮೇಡಮ್ ಕೆಲಸ ಯಾಕೋ ಜ್ವರ ಬಂದಂಗೆ ಐತೈತೆ ಹೌದಾ ಸ್ವಲ್ಪ 2 ಗಂಟೆ ಎದ್ದಾಗ ಬೆಳಗ್ಗೆ ಹೌದಾ ಅದೇ ಕಷ್ಟ ಹೇಳ್ಬೇಕು ಗೌರಿ ಹಬ್ಬ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ದುಂಬು ಧೂಳು ಅಷ್ಟೇನು ಗಲೀಜಾಗಿರ್ಲಿಲ್ಲ ಮಾಡಿದ್ರೆ ನಮಗೆ ಸಮಾಧಾನ ಆಗಲ್ವಲ್ಲ ಮನ್ಸಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗೋಯ್ತು ಅವರಿಬ್ಬರು ಜೊತೆ ಆಡ್ರೆ ಗಾಂಧಿ ಅಯ್ಯೋ ಅಯ್ಯೋ ದೇವ್ರು ಎಲ್ಲಾರ ಮಕ್ಕಳಲ್ಲೂ ಹಂಗೇನಾ ನಮ್ಮ ಮನೇಲಿ ಮಾತ್ರ ಹಂಗ ಎಲ್ಲರ ಮಕ್ಕಳು ಏನ್ ಫೈಟಿಂಗ್ ಬಿದ್ಬಿಟ್ರೆ ಒಂದ್ ಪೆನ್ಗೆ ಒಂದ್ ರಬ್ಬರ್ಗೆ ಇನ್ನೇನಕ್ಕೆ ಅಯ್ಯೋ ರಾಮ ಅಲ್ಲಿರೋ ಪೆನ್ನು ರಬ್ಬರ್ ನೋಡಿದ್ರೆ ಎದ್ರಕೊಬಿಡ್ತೀರ ಮುಂದಿನ ಜನ್ಮಕ್ಕಾಗಷ್ಟು ತಂದು ಇಟ್ಟಿದ್ದೀನಿ ನನ್ನ ಪೆನ್ನು ನನ್ನ ರಬ್ಬರು ನನ್ನ ಪೆನ್ಸಿಲು ಅಯ್ಯೋ ದೇವ ಇನ್ನೇನು ಇಲ್ಲ ತಿಂಡಿ ಹಾಕಿಟ್ಟಿದ್ದೀನಿ ತಿನ್ನ ಅಷ್ಟರಲ್ಲಿ ಜಗಳಕ್ಕೆ ಬಿದ್ದವ್ರು ಇಬ್ರು ಲೆಕ್ಕ ಹಾಕಳಿ ಯಾಕೆ ಏನೋ ಅನ್ಕೊಂಡು ಇಬ್ರು ಸಾಕಾಗೋಯ್ತು ಇವತ್ತಂತ ನಾನು ಅಂದ್ರ ಚಳಿ ಅಲ್ವಾ ನಿನ್ನೆಯಿಂದ ಬರೋದಲ್ಲ 10 ಗಂಟೆಗ ಏನಾಗಿತ್ತು ಆನಾಯ್ತಾ ಆಯ್ತಲ್ಲ ಏನಾಗಿತ್ತಪ್ಪ ಫ್ಯೂಸ್ ಆಗಿತ್ತಾ ಬಂದಾಯ್ತಲ್ಲ ಚೆಕ್ ರೆಡಿ ಮಾಡ್ಕೊಟ್ಟಿಲ್ಲ 100 ರೂಪಾಯಿ ಎಲ್ಲ ಹೇಳೋದು ಸೊ ಹಿಂಗೆ ಮಾತಾಡ್ಕೊಂಡು ದೇವಸ್ಥಾನ ಬಂದೇ ಬಿಡ್ತು ಪೂಜೆ ಸಾಮಾನು ನಿಂಬೆಹಣ್ಣು ಹೂವು ಕಳಗದ ಕಡೆ ಕರ್ಪೂರ ಕಾಯಿ ಒಂದು ಕಾಯಿ 60-70 ರೂಪಾಯಿ ಹೇಳ್ತಾರೆ ಗೈಸ್ ಗೋಡೌನಲ್ಲಿ ಇತ್ತು ಕಾಯಿ ತರಬೇಕಿತ್ತು ಪರವಾಗಿಲ್ಲ ಹೋಗಲಿ ಬಿಡಿ ಬಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ಪ್ರಸಾದ ಕೂಡ ಸಿಕ್ತು ತಡೆ ಎಲ್ಲ ಹೊಡಿತಾರೆ ಅಮಾವಾಸ್ಯೆಯಲ್ಲಿ ಸೊ ಅದೊಂದು ಮನಸ್ಸಿಗೆ ನೆಮ್ಮದಿ ಅಷ್ಟೇ ಆ ಥರ ಮಾಡಿದ್ರೇನೋ ಆಗ್ಬಿಡುತ್ತೆ ಅಂತ ಅಲ್ಲ ಒಂದೇನೋ ಒಂದು ನೆಮ್ಮದಿ ಸಮಾಧಾನ ಅಷ್ಟೇ ಬೇರೇನಿಲ್ಲ ಸೊ ಅಲ್ಲಿ ಬಿ ಪಿ ಎಲ್ಲ ಚೆಕ್ ಮಾಡ್ತಾಯಿದ್ರು ಸತೀಶ್ ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡ್ರು ಬೆಳಗ್ಗೆಯಿಂದ ಕೈಯ ಅಂತಲೇ ಇದ್ದರು ಸೊ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ಗುರುಮಲಪ್ಪ ಅಂತ ಫೋಟೋ ಹೊಡೀರಿ ಮೇಡಮ್ ದೇವಸ್ಥಾನದ ಮುಂದೆ ಒಂದು ಫೋಟೋ ಹೊಡೀರಿ ಮೇಡಮ್ ಅಂತ ಹೇಳ್ತಾಯಿದ್ರು ಈಗ ತಿಂಡಿ ತಿನ್ನೋಣ ಅಂತ ಬರುವಾಗ ಆನ್ ದ ವೇ ಇದು ಮೈಸೂರಿನ ಹರಿಹರ ಹೋಟೆಲ್ ಫೇಮಸ್ ಹರಿಹರ ಹೋಟೆಲ್ ವೆಜ್ ಅಂದರೆ ಇಲ್ಲಿ ಚಿಬ್ಲಿ ಇಡ್ಲಿ ಸಿಗುತ್ತೆ ಸೂಪರಾಗಿರುತ್ತೆ ಇಲ್ಲಿ ಚಿಬ್ಲಿ ಇಡ್ಲಿಗೆ ಫೇಮಸ್ ಇಲ್ಲಿ ಬಂದವರೆಲ್ಲ ಬರೀ ಅದೇ ತೊಗೋತಾರೆ ನಾವು ಎಲ್ಲ 2 ಇಡ್ಲಿ ವಡೆ ಚಟ್ನಿ ತೊಗೊಂಡ್ವಿ ಸತೀಶ್ ಪಕ್ಕ ಯಾವುದೋ ಹುಡುಗಿ ಕೂತಿತ್ತು ನನಗೆ ನಗು ಬರ್ತಾಯಿತ್ತು ಯಾವುದೋ ಹುಡುಗಿ ಪಕ್ಕ ಹೋಗಿ ಕೂತವ್ರಲ್ಲಪ್ಪ ಅಂತ ಪಾಪ ಆ ಹುಡುಗಿನೂ ಏನು ಮಾತಾಡ್ತಾ ಇಲ್ಲ ಇವರು ಏನು ಕತೆ ಎತ್ತೋತಾ ಇಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಸಾಕಾಯಿತು 2 ಇಡ್ಲಿ ಚಟ್ನಿ ನಾನು ಮನೇಲಿ ದೋಸೆ ಮಾಡಿಟ್ಟಿದ್ದೀನಿ ನೀವು ನೋಡಿದ್ರಿ ಅಲ್ಲಪ್ಪ ಹೋಟ್ಲವ್ರ ಹತ್ರ ಏನು ನೋಡ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರಲ್ಲ
25 ಮಾಡಕ್ಕೆ ಕೇಳಿದ್ವಿ. 18 ರೂಪಾಯಿನ ಮಾಡವ್ರೆ. 7 ರೂಪಾಯಿ ಜಾಸ್ತಿ ಮಾಡಕ್ಕೆ ಹೊಸ ವರ್ಷ ಕೇಳಿನಿ. ಹಾಂ 18 ರೂಪಾಯಿ ಕೊಡ್ತಾನೆ. ಹಾಂ 2 ಚಿಲ್ಲರೆ ಕೊಡೋಕ್ಕಾಗಲ್ಲ. 2 ರೂಪಾಯಿ ಜಾಸ್ತಿ 15 ರೂಪಾಯಿ ಸಂಬಳ ಹಾಕ್ಬಿಟ್ಟು ಇವ್ರು ದಪ್ಪ ಮಾಡ್ಬಿಟ್ಟು 2 ರೂಪಾಯಿ 20 ರೂಪಾಯಿ ಬಿಟ್ಟು. ಏನು ಅದಕ್ಕೇನೆ 2 ರೂಪಾಯಿ ಸೇರ್ತೀನಿ ನೋಡಿ. ತಟ್ಟೆ ಇಡ್ಲಿನ 15 ರೂಪಾಯಿ ಕೊಡ್ತಾರಲ್ರಿ ದಪ್ಪ ದಪ್ಪ ಈಗ ಎಲ್ಲ ಕಡೆ. ಒಂದು ತಟ್ಟೆ ಇಡ್ಲಿ ಸೈಜ್ ಬರಲ್ವ ಅದು ಅಷ್ಟೇ ತಾನೇ? ಅಷ್ಟೇ ಬರೋದು. ಅಷ್ಟೇ. ಅಲ್ಲೇ ಇರ್ತದೆ, ಗುಡ್ಡು ಇಡ್ಲಿ. ಒಳ್ಳೆ ಟೀ. ಸ್ಪೆಷಲ್ ಟೀನಾ? ಟೀ ಬ್ರೇಕ್. ಗಾಂಧಿ ಟೀ ಬ್ರೇಕ್. ಅರ್ಸು ರೋಡಲ್ಲಿ ಟೀ ಕುಡಿತಾ ಇದ್ದೀವಿ. ಕುಡಿ ಅಡ್ವರ್ಟೈಸು. ತಲೆ ನೋಯ್ತೈತೆ. ಅಲ್ಲ ನಾನು ಮಾಡಿದ ತಂದು ಕೊಡ್ತಾ ಇದ್ದೆ. ಮಾಡಿದ್ರೆ ಸ್ವಲ್ಪ ಬಂದುಬಿಟ್ರೆ ಬೆಳಗ ಲಾಯರ್ಗೆ ಬೋರೆ ಅವನ. ಜಸ್ಟ್ ಇವಾಗ ಮನೆಗೆ ಬಂದಿದ್ದಾಯಿತು. ಅಲ್ಲೇ ನೀವು ನೋಡಿದ್ರೆ ಆನ್ ದ ವೇ ಇಡ್ಲಿ ತಿನ್ಕೊಂಡು ಬಂದ್ವಿ. ಟೈಮ್ ಬಂದು 11:30. ಸೊ ಇವತ್ತು ಮಾಡಿದಂಥ ದೋಸೆ ಆಟೋಮಸ್ ಫುಲ್ಲು ದೋಸೆ ಹಾಗೆ ಇದೆ. ಅದಕ್ಕೆ ಹೇಳೋದು, ನಾವು ತಿನ್ನೋ ಒಂದೊಂದು ಅಕ್ಕಿ ಕಾಳು ಮೇಲೂ ಬರ್ದಿರತ್ತೆ, ಹೆಸರು ಬರ್ದಿರತ್ತೆ. ಸೊ ಅದು ಹೆಸರು ಬರ್ದಿದ್ರಷ್ಟೇ ಅದು ನಮ್ಮ ಪಾಲಕ್ಕೆ ಸಿಗುತ್ತೆ ಅಂತ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಒಂಥರ ಮೋಡ ಇವತ್ತು ಗೈಸ್, ಬಿಸಿಲಿಲ್ಲ. ಬಟ್ಟೆಗಳು ಎತ್ಕೋಬೇಕು, ಕರ್ಟನ್ಸ್ಗಳು ಎತ್ಕೋಬೇಕು. ನೋಡಿ ಮನೆ ಫುಲ್ಲು ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಏನೋ ಹೇಳ್ತಾ ಇದ್ದೆ, ಇವತ್ತಂತೂ ಆ್ಯಕ್ಚುಲಿ ಮೂಡ್ ಆಫ್. ನಿಜಕ್ಕೂ ಲಿಟ್ರಲಿ ಮೂಡ್ ಆಫ್. ಒಂದೊಂದ್ಸಲಿ ಅನಿಸುತ್ತೆ ನನಗೆ, ಎಸ್ಪೆಷಲಿ ಈ ಹಬ್ಬ ಯಾಕಾದರೂ ಬರುತ್ತೋ ಅಂತ. ಸೊ ಗೌರಿ ಹಬ್ಬ ಅಂದರೆ, ಗೌರಿ ಗಣೇಶ ಹಬ್ಬ ಅಂದರೆ ಎಲ್ರಿಗೂ ಅಷ್ಟು ಖುಷಿ, ಎನರ್ಜಿ, ಎಂಥೋಸಿಯಾಸಮ್. ಬಟ್ ನನಗೆ ಅಂತ ಗೊತ್ತಿಲ್ಲ, ಈ ಗೌರಿ ಹಬ್ಬ ಬಂತು ಅಂದರೆ ಒಂಥರ ಮೂಡ್ ಆಫ್. ಗುರುಮಲಪ್ಪ ಅಂತೂ ಬೆಳಗ್ಗೆಯಿಂದ ಲಿಟ್ರಲಿ ನನ್ನನ್ನು ಕೇಳ್ತಾನೆ ಇದ್ದಾರೆ, ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ, ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ, ಏನಾಯಿತು ಹೇಳಿ ಹೇಳಿ ಹೇಳಿ. ಏನೋ ಗೊತ್ತಿಲ್ಲ ಗೈಸ, ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ನಿಮ್ಮದಿನೇ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಆಮೇಲೆ ಇದಕ್ಕೂ ಒಂದಷ್ಟು ಜನ ಕಮೆಂಟ್ ಮಾಡ್ತೀರಾ, ನಿಮ್ಗೇನು ಕಮ್ಮಿ, ಎಲ್ಲ ಇದೆ, ನಿಮ್ಗೇನು ಕಮ್ಮಿ, ಎಲ್ಲ ಇದೆ, ಆರಾಮಾಗಿರಿ ಜೀವನದಲ್ಲಿ ಅಂತ. ಅದಲ್ಲ ಜೀವನ. 3 ಹೊತ್ತು ತಿನ್ನೋ ಬದಲು ನಾವು 2 ಹೊತ್ತು ತಿಂದ್ರೂ ನೆಮ್ಮದಿಯಾಗಿ ತಿಂತೀವಲ್ಲ, ಅದು ಜೀವನ. ನಮ್ಮನ್ನು ಪ್ರೀತಿಸೋರು, ನಮ್ಮನ್ನು ಕೇರ್ ಮಾಡೋರು. ಈ ಗಂಡಸರು ಎಲ್ಲ ಟೈಮು ಒಂದೇ ಥರ ಇರಲ್ಲ. ನಾನು ಯಾರ ಮೇಲೂ ಏನು ಬ್ಲೇಮ್ ಹಾಕ್ತಾಯಿದ್ದೀನಿ ಅಂತಲ್ಲ, ನಾನು ಜನ್ರಲಾಗಿ ಮಾತಾಡ್ತಾಯಿದ್ದೀನಿ. ನಮ್ಮ ಕೈಲಾಗಲಿ ನಮ್ಮ ಕೈಲಾಗದೇ ಇರಲಿ, ಅಷ್ಟೋ ಇಷ್ಟೋ ನಾವು ಕೆಲಸ ಅಂತ ಮಾಡಿಕೊಟ್ರೆ ಖುಷಿಯಾಗಿರ್ತಾರೆ. ಏನೂ ಆಗಲಿಲ್ಲ ನಮ್ಮ ಕೈಲಿ ಇವತ್ತು ಆಗೋದೇ ಇಲ್ಲಪ್ಪ ಅಂದಾಗ ಒಂಥರ ಇರೋದು. ಏನಾದರೂ ಮಾಡಿಕೊಟ್ಟಾಗ, ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಹೆಲ್ಪ್ ಮಾಡಿಕೊಟ್ಟಾಗ ಒಂಥರ ಇರೋದು. ಅದೆಲ್ಲ ಲೈಫ್ ಅಲ್ವಾ, ಯಾವಾಗಲೂ ಒಂದೇ ಥರ ಇರಬೇಕು. ತಿಂದ್ಯಾ, ತಿನ್ನು, ರೆಸ್ಟ್ ಮಾಡು, ಇವತ್ತಿಲ್ಲ ನಾಳೆ ಮಾಡ್ಕೋಬೋದು ಅನ್ನೋ ಒಂದು ಪ್ರೀತಿ ತುಂಬಿದ ಮಾತಿರುತ್ತಲ್ಲ, ಕೋಟಿಗೆ ಸಮ, ಏನಂತೀರ? ಸೊ ಹಂಗಂತ ಅಂದ್ಬಿಟ್ಟು ಇವಾಗ ಸತೀಶಣ್ಣ ಏನಂದ್ರು, ಸತೀಶಣ್ಣಂಗೂ ನಿಮಗೂ ಜಗಳ ಆಯಿತಾ ಅಂತೆಲ್ಲ ಕೇಳಬೇಡಿ. ನಾನು ಜನ್ರಲ್ಲಾಗಿ ಹೇಳ್ತಾ ಇರೋದು. ಒಂದೊಂದ್ಸಲಿ ಹೌದು ನಿಜ, ಅವರು ನನ್ನ ಬಗ್ಗೆ ಕೇರ್ ಕೊಡಲ್ಲ, ಕನ್ಸರ್ನ್ ಕೊಡಲ್ಲ ಅನಿಸುತ್ತೆ. ಪರಮಾತ್ಮ ನಮ್ಮಿಬ್ರು ಹೆಂಗೆ ಪೇರ್ ಮಾಡ್ದ ಅಂತ. ದೇವರು ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಿಜ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ನೋವು ಕೊಟ್ಟಿದ್ದಾನೆ, ಹೇಳೋಕ್ಕಾಗದರಷ್ಟು ನೋವು ನನ್ನಲ್ಲೂ ಇದೆ. ಅದೆಲ್ಲ ಬೇಡ. ಒಂದೊಂದ್ಸಲಿ ಅನಿಸುತ್ತೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಳ್ಬೇಕಾ ಹೇಳ್ಬಾರ್ದಾ, ಹೇಳ್ಕೋಬೇಕಾ, ನನ್ನ ನೋವು, ನನ್ನ ಫೀಲಿಂಗ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡಿಬಿಡ್ಲಾ ಅಂತ ಅನಿಸುತ್ತೆ. ನಿಜಕ್ಕೂ ಅನಿಸುತ್ತೆ, ಯಾಕಂದರೆ ನಾವು ಹೆಣ್ಮಕ್ಳಲ್ವ. ಬೇಡ ಬಿಡಿ, ನೋವು ನನಗೆ ಇರಲಿ. ಬಟ್ ಯಾರೇ ಇದ್ದರು, ಎಷ್ಟೇ ಜನ ತಮ್ಮ ಇದ್ದರು, ಅಪ್ಪ ಅಮ್ಮ ಇದ್ದರು, ಏನೇ ಇದ್ದರು, ನಮ್ಮ ನೋವು ನಮಗೇನೆ. ಯಾರಿಗೂ ಏನು ಹೇಳ್ಕೋಬಾರ್ದು, ಯಾರ ಮುಂದೆನೂ ಸಣ್ಣವರಾಗಬಾರ್ದು. ನಗ್ತಾ ಇರಬೇಕು ಎಲ್ಲರ ಮುಂದೆ. ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ಅನಿಸುತ್ತೆ ಹೆಣ್ಣನ್ನ ದೇವರು ಭೂಮಿ ತಾಯಿಗೆ ಹೋಲಿಸೋದು. ಯಾಕಂದರೆ ಭೂಮಿ ತಾಯಿಗೆ ಎಷ್ಟು ತಾಳ್ಮೆ ಅಲ್ವಾ.
ನಮ್ಮ ತಾತ ಅನ್ನೋರು ನನಗೆ, ಇವಳು ಗಂಡನ ಮನೇಲಿ 3 ದಿನ ಇರೋಲ್ಲ, ಬಾಯಿ ಬಡ್ಕಿ ಓಡ್ ಬಂದ್ಬಿಡ್ತಾಳೆ, ಗಂಡನಿಗೆ ಹೊಡೆದ್ಬಿಟ್ಟು ಓಡ್ ಬಂದ್ಬಿಡ್ತಾಳೆ ಅಂತ. ಬಟ್ ನನಗಿಷ್ಟು ತಾಳ್ಮೆ ಭಗವಂತ ಹೆಂಗೆ ಕೊಟ್ಟ ನನಗೆ ಗೊತ್ತಾಗಲ್ಲ. ಒಂದು ಟೈಮ್ ನಮ್ಮ ಅಪ್ಪವ್ರ ಅಪ್ಪನೂ ಹೇಳ್ತಿದ್ರು, ನಮ್ಮ ಅಮ್ಮವ್ರ ಅಪ್ಪನೂ ಹೇಳೋರು ನನಗೆ, ಬಾಯ್ಬಡ್ಕಿ ಏಯ್ ಬಜಾರಿ, ಗಂಡನ ಮನೇಲಿ ನೀನು 3 ದಿನ ಇರಲ್ಲ ಹಂಗೆ ಹಿಂಗೆ ಅಂತ ನನ್ನನ್ನು ರೇಗ್ಸೋಕ್ಕಾಗ ಅಂತಿದ್ರು. ಅಂದರೆ ಇದ್ದಿದ್ದಂಗೆ ಹಿಂಗೆ ಮಾತಾಡ್ಬಿಡ್ತೀನಲ್ಲ, ಬಾಯಲ್ಲಿ ಏನೂ ಇಟ್ಕೊಳ್ಳಲ್ಲ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಬಡಬಡ ಅಂತ ಮಾತಾಡ್ಬಿಡ್ತೀನಲ್ಲ, ಅದಕ್ಕೆ ಹಂಗೆ ಅನ್ನೋರು. ಇದು ನಾನೇನಾ ಅಂತ ಅನಿಸುತ್ತೆ ಇವಾಗ. ಒಂದಿಷ್ಟು ವರ್ಷದ ಜರ್ನಿನ ನನ್ನನ್ನು ನಾನು ಹಿಂದೆಯಿಂದ ನೋಡಿಕೊಂಡ್ರೆ ಇದು ನಾನೇನಾ, ನಿಜಕ್ಕೂ ಶ್ವೇತಾನ ನಾನೇನಾ ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು ಅನಿಸುತ್ತೆ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತ. ಸೊ ಜೀವನ ತುಂಬ ಪಾಠ ಕಲಿಸಿದೆ ಗೈಸ್. ಕಲಿತಿದ್ದೀನಿ, ಇನ್ನೂ ಕಲಿತೀನಿ, ಕಲಿತೆಲ್ಲ ಮುಗ್ದೋಯ್ತು ಅಂತ ಅಲ್ಲ. ಬಟ್ ಏನು ಹೇಳಬೇಕು ಅಂತಲೇ ನನಗೆ ಒಂದೊಂದ್ಸಲ ಗೊತ್ತಾಗಲ್ಲ. ಬ್ಲ್ಯಾಂಕ್ ಆಗಿಬಿಡ್ತೀನಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾ ಹೇಳೋದ ಸರಿನಾ, ಹೇಳ್ತಾರೆ ಸರಿನಾ ತಪ್ಪ. ನಮ್ಮ ಅಪ್ಪ ಅಮ್ಮ ನೋಡಿದ್ರಂತೆ ಈ ವಿಡಿಯೋ ಮೊಕ್ಕುಗಿತಾರೆ ನನಗೆ ಫೋನ್ ಮಾಡ್ಬಿಟ್ಟು, ಯಾಕೆ ಏನಾಯ್ತು ಹಂಗೆ ಹಿಂಗೆ ಅಂತ. ಸೊ ನಂಗೆ ನಾಟಕೀಯವಾಗಿ ಫಿಲ್ಟ್ರ್ ಇಟ್ಕೊಂಡು, ನಾಲ್ಗೆಲ್ಲಿ ಒಂಥರ ಫಿಲ್ಟ್ರ್ ಇಟ್ಕೊಂಡು ಮಾತಾಡೋಕ್ಕೆ ನಂಗೆ ನಿಜಕ್ಕೂ ಬರಲ್ಲ. ನಾನು ಯಾವತ್ತೂ ಮಾತು ಆಡಿಲ್ಲ. ನೀವೇ ನನ್ನನ್ನು ನೋಡಿದ್ದೀರ, ಡೈರೆಕ್ಟ್ ಶಾಟ್ ನಂದೇನಿದ್ರು ಅಲ್ಲೇಡ್ರ ಅಲ್ಲೇ ಹೋಗೋಣ, ಅಲ್ಲಿ ಬಂತ ಬಡಬಡ ಮಾತಾಡ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ ಅಂಥ ಕ್ಯಾಟಗರಿ ನಾನು. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ, ಲಿಟ್ರಲಿ ಫೀಲಿಂಗ್ ತುಂಬಾ ಲೋ. ದೇವಸ್ಥಾನಕ್ಕೆ ಹೋಗಿದ್ದೆ, ಅಮಾವಾಸ್ಯೆ, ಕಣ್ಣಲ್ಲಿ ನೀರು ಹಾಕ್ಬಾರ್ದು, ಇದೆಲ್ಲ ಇದೆ ಮನೆಯೊಳಗೆ, ತುಂಬಿದ ಮನೆಯೊಳಗೆ, ಇದೆಲ್ಲ ತಲೆ ಒಳಗಿದೆ. ಎಸ್ ಅಫ್ಕೋರ್ಸ್, ಏನೇ ಆದರೂ ಅನ್ನಿಸ್ಕೋಬೇಕು, ಸಹಿಸ್ಕೋಬೇಕು. ಏನೇ ಸ್ಯಾಕ್ರಿಫೈಸ್ ಮಾಡಿದ್ರು, ಏನೇ ತ್ಯಾಗ ಮಾಡಿದ್ರು, ಒಂದು ಹೆಣ್ಣು ಅಂತ ಹುಟ್ಟಿದ ಮೇಲೆ ಅನ್ನಿಸ್ಕೋ, ಅಷ್ಟೇ ಗೈಸ್. ಗೊತ್ತಿಲ್ಲ ನನಗೆ ನನ್ನ ಕಡೆಯಿಂದ ಯಾವ ತಪ್ಪಾಗುತ್ತೆ, ಏನು ತಪ್ಪಾಗುತ್ತೆ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ. ಬಟ್ ಆಗ್ತಾಯಿಲ್ಲ. ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಕೆಲಸಗಳ ಸುರಿಮಾಲೆ. ಸಾಂಬಾರಿತ್ತು, ಹುಳ್ಳಿ ಮುಳ್ಳೆ ಸಾಂಬಾರಿತ್ತು. ಸೊ ಬಿಸಿ ಬಿಸಿ ರೈಸ್ ಕೂಡ ಮಾಡಿಬಿಟ್ಟೆ. ಆಮೇಲಿಂದ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಕೂಡ ಬಿಸಿ ಮಾಡಿಟ್ಟೆ. ಸಾಂಬಾರು ತುಂಬ ಚೆನ್ನಾಗಿತ್ತೆ. ಸಾಂಬಾರು ಅದು ಇವತ್ತಿಗಿಂತ ನಾಳೆ ತಿಂದರೆ ತಂಗಳ ಸಾಂಬಾರು, ಹುಳ್ಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಕರ್ಟನ್ಸ್ ಎಲ್ಲ ಎತ್ಕೊಂಬಂದು ಮೇಲಿಂದ ಬೆಳಗ್ಗೆಲ್ಲ ವಾಶ್ ಮಾಡಿ ಹಾಕಿದ್ದೆ ಅಲ್ವಾ. ಸೊ ಕರ್ಟನ್ಸ್ ಎಲ್ಲ ಹಾಕಿದೆ. ಇವತ್ತು ಶನಿವಾರ, ಮಕ್ಕಳು ಕೂಡ ಆಫ್ ಡೇ. ಬೇಗ ನೀವೇನು ಹೇಳಿದ್ರಿ ಫಸ್ಟಿಂದ ಹೇಳಿ. ಈಗ ನೀವೇನು ಹೇಳಿದ್ರಿ? ಗಂಡ ಹೆಂಡ್ತಿ ಜಗಳ ಬಂದಿರ್ತದೆ. ಗಂಡ ಹೆಂಡ್ತಿ ಜಗಳ ಬಂದ್ರೆ ಯಾಕೆ ಹಿಂಗೆ ಜಗಳ ಆಡೋದಕ್ಕೆ ಮಧ್ಯದವ್ರು ಕೇಳ್ತಾರೆ ಅಲ್ವಾ, ಯಾಕೆ ಹಿಂಗೆ ಜಗಳ ಆಡ್ತೀವಿ? ಹೆಂಡ್ತಿ ಉಳಿಸ್ಬೇಕಾ, ಗಂಡ ಉಳಿಸ್ಬೇಕಾ? ನನ್ಗೆ ಯಾವ ನ್ಯೂಸ್ ಬೇಡ, ಫಸ್ಟ್ ಕೆಲಸ ಆಗ್ಬೇಕು ನನಗೆ. ಕಸ ಹೊಡಿಬೇಕು, ಕೆಲಸ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು ಹೇಳು? ಎಲ್ಗೂ ಹೋಗ್ಬೇಡ, ಮತ್ತು ಅದೆಲ್ಲ ಹೋಗು ಅಂದೆ. ಕೂತ್ಕೊಂಡು ಮನೆ ಕಡೆ. ನೀನು ಮಿಕ್ಕಿದೆಲ್ಲ ನೀ ಮಾಡ್ತೀಯ, ನಾ ಮಲ್ಕೋತೀನಿ. ಹಾಂ ನೋಡು ಟಿ ವಿ. ಯಾವ ಜಗಳ ರೀ? ಯಾವ ಜಗಳ ಹತ್ತು ಕಾಯ್ತಾ ಇದ್ದೀರಿ ಅಪ್ಪಾಜಿ? ಜಾಗ ಖಾಲಿ ಮಾಡಕ್ಕೆ ಕಾಯ್ತಾ ಇದ್ದೀರಾ? ಒದ್ಕೊಳಕ್ಕೆ ಬೆಡ್ಶೀಟ್ ಇದೆ ನಮ್ಗೆ. ನಿಮ್ಮ ಕಿಟಿಕಿಗೆ ಬೆಡ್ಶೀಟ್, ಗಾಳಿ ಆಡೋದು ತಡ್ಕೊಳಕ್ಕೆ ಬೆಡ್ಶೀಟ್ ಇದೆ. ನಮಗೆ ಒದ್ಕೊಳಕ್ಕೆ ಬೆಡ್ಶೀಟ್ ಇದೆ, ಕಿಟಿಕಿ ಗಾಳಿ ಆಡೋ ಕಿಟಿಕಿಗೆ ಬೆಡ್ಶೀಟ್, ಗಾಜಿದು ಗಾಳಿಗಲ್ಲ ರೀ, ಬೆಳಕಿಗೆ ಬಿದ್ದಿದ್ದ ಬೆಳಕು ಹಿಂಗೆ ಬರುತ್ತಲ್ಲ, ಬೆಳಕಿಗೆ. ಆ ಕಡೆ ತೆಗಿ, ಆ ಕಡೆ ಸ್ವಲ್ಪ ಕ್ಲೋಸ್ ಮಾಡು, ಆ ಕಡೆ ಕೈಯಲ್ಲಿ, ಆ ಕಡೆ ಇನ್ನ ಹೇಳಿ. ನಂಚು ನಿಧಾನ, ಕಟ್ಟಾಗತ್ತದು. ಕತ್ತೆ ತಿಮ್ಮಿ ಥರ ಮಾಡೋದಲ್ಲ, ನಿಧಾನಕ್ಕೆ ಮಾಡಬೇಕು.
ಹೀಗೆ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಮುಳ್ಳೆ ಹುಳಿ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಸತೀಶ್ಗೂ ಕೂಡ ಮುದ್ದೆ ಮಾಡಿಕೊಟ್ಟು 2 ಇಡ್ಲಿ ತಿಂದಿದ್ದಷ್ಟೇ ಬೆಳಿಗ್ಗೆ ಹೊಟ್ಟೆ ತುಂಬ ಹಸಿತಾಯಿತ್ತು. ಗುರುಮಲ್ಲಪ್ಪ ಅವ್ರು ಕೂಡ ಮುದ್ದೆ ಬೇಡ ರೈಸ್ ಕೊಡಿ ಮೇಡಮ್ ಅಂದರು. ಸೊ ಮಕ್ಕಳು ನಾವು ಎಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹಿಂಗಿದ್ದಾಗ ಚೆನ್ನಾಗಿರುತ್ತೆ. ಏನೇ ಮನಸ್ತಾಪ ಬಂದರೂ ಮನಸ್ಸಿಗೆ ಏನೇ ಬೇಜಾರಾದ್ರೂ ಫೈನಲಾಗಿ ಹೆಣ್ಮಕ್ಳೇ ಹೋಗಲಿ ಬಿಡು ಅಂದರೆ ಅಂದ್ಕೊಳ್ಳಿ, ಅವರಿರೋದೇ ಅನ್ನಕ್ಕೆ ನಾವಿರೋದೇ ಅನ್ನಿಸ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ಕೆಲಸ ಮಾಡಿಕೊಂಡು ಮುಂದುವರಿತೀವಿ. ಅದೆಲ್ಲ ಆದಮೇಲೆ ಒಂದು ರಾಶಿ ಬಟ್ಟೆ ಇತ್ತು ಸತೀಶ್ದು, ಮಕ್ಕಳು ಯೂನಿಫಾರ್ಮು ಎಲ್ಲ ಐರನ್ ಮಾಡೋಣ ಅಂತ ಮೇಲೆ ತೊಗೊಂಡೋಗ್ತಾಯಿದ್ದೀನಿ ಐರನ್ ರೂಮ್ಗೆ. ಬೇಜಾರಾಗುತ್ತೆ ಮನಸ್ಸಿಗೆ, ಇಷ್ಟೆಲ್ಲ ಮಾಡಿ ಕೊಟ್ಟರು ಒಂದು ಬೆಲೆ ಗೌರವ ಒಂದು ಕಿಂಚಿತ್ತು ಪ್ರೀತಿ ತೋರಿಸ್ದೆ ವ್ಯಕ್ತಪಡಿಸ್ತಾ ಇದ್ದಾಗ ಯಾಕೆ ಮಾಡಿಕೊಡ್ಬೇಕು ಅಂತಲೂ ಅನಿಸುತ್ತೆ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನನ್ನ ಕೋಪ. ಒಬ್ಬೊಬ್ಬರು ಮನಸ್ಸಲ್ಲೇ ಇಟ್ಕೊಂಡು ಜಿದ್ದು ಸಾಧಿಸ್ತಾರಲ್ಲ, ಆ ಥರ ಕ್ಯಾಟಗರಿಗೆ ನಾನು ಸೇರೋದೇ ಇಲ್ಲ. ಸೊ ಫಸ್ಟು ಐರನ್ ಎಲ್ಲ ಮಾಡಿಟ್ಬಿಟ್ಟು ಯೂನಿಫಾರ್ಮ್ಸ್ನ ಮೀಡಿಯಮ್ ಫ್ಲೇಮಲ್ಲಿ, ಈಗ ಸತೀಶ್ ಬಟ್ಟೆ ಅಂತೂ ಮುದ್ರೋಗ್ಬಿಡುತ್ತೆ. ಎಷ್ಟೇ ನೀಟಾಗಿ ಐರನ್ ಮಾಡಿ ಜೋಡಿಸಿ ಕೊಟ್ರೂ ಎಲ್ಲ ಗಬ್ಬಾಗಿ ಇಟ್ಕೋತಾರೆ. ನಂಗೆ ಸಖತ್ ಕೋಪ ಬಂದುಬಿಡುತ್ತೆ. 1 ಟವಲ್ ತೊಗೊಳಕ್ಕೆ 2 ಟವಲ್ 3 ಟವಲ್ ಒದರುತ್ತಾರೆ. ಶರ್ಟ್ ಇರೋ ಕಡೆ ಪ್ಯಾಂಟ್ ಹಾಕ್ತಾರೆ, ಪ್ಯಾಂಟ್ ಇರೋ ಕಡೆ ಶರ್ಟ್ ಹಾಕ್ತಾರೆ. ಗೊಣ ಅಂದ್ಕೊಂಡು ನಾನೇ ಬೈಕೊಂಡು ಎಲ್ಲ ಎತ್ತಿಡ್ತೀನಿ ಪ್ರತಿದಿನವೂ ಕೂಡ. ಇವತ್ತು ಕೂಡ ಹಂಗೆ ಆಯಿತು. ಫಸ್ಟಿಗೆ ಅವ್ರ ಬಟ್ಟೆಗಳೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟು, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದೆ, ಎಲ್ಲ ಒಳ್ಳೆಯಲ್ಲಿ ಹುಣ್ಸೆಹಣ್ಣು ತೆಗೆದಂಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಮತ್ತೊಂದು ಸತಿ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ. ಐರನ್ ಮುಗೀತು. ಲಿಟ್ರಲಿ ತುಂಬ ಬೋರ್ ಆದಾಗ, ಆ್ಯಕ್ಚುಲಿ ತುಂಬ ಬೇಜಾರಾದಾಗ ತುಂಬ ಕೆಲಸ ಮಾಡ್ತೀನಿ. ಯೂನಿಫಾರ್ಮ್ಸ್ ಕೂಡ ಐರನ್ ಆಯಿತು, ತೊಗೊಂಡು ಕೆಳಗಡೆ ಹೋಗಬೇಕು. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ತಂಬ್ಲೈನ್ ನೋಡಿದರೆ ಆಲ್ರೆಡಿ ಗೊತ್ತಿರುತ್ತೆ. ನನಗಂತೂ ಅಕ್ಕ ತಂಗಿ ಯಾರೂ ಇಲ್ಲ. ನಿಮ್ಮನ್ನೇ ನಾನು ನನ್ನ ಅಕ್ಕಂದರು, ನನ್ನ ತಂಗಿದಿರು ಅಥವಾ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅನ್ನೋ ರೀತಿ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸುಧಾ ಅಂತ ನನ್ನ ಲವ್ಲಿ ಸಿಸ್ಟರ್ ಅಂತ ಹೇಳ್ಬೋದು. ನನಗೆ ಇಮೇಲ್ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ, ನನಗೆ ಕಾಲ್ ಮಾಡಿ, ಗೌರಿ ಗಣೇಶ ಹಬ್ಬಕ್ಕೆ ನನಗೆ ವಿಶ್ ಮಾಡಿ, ಸಿಸ್ ನಿಮ್ಮ ಮನೆ ಅಡ್ರೆಸ್ ಸೆಂಡ್ ಮಾಡಿ, ನಾನು ನಿಮಗೆ ಬಾಗ್ನ ಕೊಡಬೇಕು, ಸೀರೆ ತೊಗೊಂಡಿದ್ದೀನಿ ಅಂತೆಲ್ಲ ನನಗೆ ಫೋನ್ ಮಾಡಿ ಹೇಳಿದಾಗ ಅಳು ಬಂತು. ಆ್ಯಕ್ಚುಲಿ ನನಗೆ ಅಕ್ಕ ತಂಗಿ ಇಲ್ಲ ಅನ್ನೋ ನೋವನ್ನ ಬೈ ಹಾರ್ಟ್ ಹೇಳ್ತಾ ಇದ್ದೀನಿ. ಸುಧೋರೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ. ನೀವೆಲ್ಲ ಇವತ್ತು ತುಂಬಿಸಿದ್ದೀರ, ಫುಲ್ಫಿಲ್ ಮಾಡಿದ್ದೀರ. ಅಕ್ಕಂದ್ರಿಲ್ಲ, ತಂಗಿ ಇಲ್ಲ, ನಾನೊಬ್ಳು ಬೇವರ್ಸಿ ತಮ್ಮಂದ್ರ ಜೊತೆ ಏನು ಹೇಳ್ಕೊತೀರ ಫೀಲಿಂಗ್ಸು? ನಾವು ಹೇಳಿದ್ರು ಅವಕ್ಕೇನು ಅರ್ಥ ಆಗುತ್ತೆ? ಸೊ ನಿಜಕ್ಕೂ ನಿಮ್ಮಂಥ ಜೆನ್ಯೂನ್ ಫ್ರೆಂಡ್ಸ್ ಸಿಸ್ಟರ್ ಸಿಕ್ಕಿರೋದು ನನ್ನ ಪುಣ್ಯ. ಸೊ ಸಾರಿ, ನಾನು ನಿಮ್ಗೆ ಅಡ್ರೆಸ್ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಐ ಹೋಪ್ ನಿಮ್ಮ ಅರ್ಥ ಮಾಡ್ಕೋತೀರಾ ಅಂತ. ಸೊ ಖಂಡಿತ ಮೀಟ್ ಆಗೋಣ. ನೀವು ನನಗೆ ಬಾಗ್ನ ಕೊಡಬೇಕು, ಅರಿಶಿನ ಕುಂಕುಮ ಕೊಡಬೇಕು, ಸೀರೆ ಕೊಡಬೇಕು ಅಂತ ನಿಮ್ಗೊಂದು ಥಾಟ್ ಐಡಿಯಾ ಬಂತಲ್ಲ, ನಾನು ತಲುಪ್ತು, ನನಗೆ ಅದು ನನಗೆ ಸಿಕ್ತು ಅಂತಲೇ ನನಗೆ ಖುಷಿ. ಸುಧೋರೆ ಥ್ಯಾಂಕ್ ಯು, ಲವ್ ಯು ಜಾಸ್ತಿ, ಲಾಟ್ಸ್ ಆಫ್ ಲವ್. ನನ್ನ ಉಸಿರಿರೋ ತನಕ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿನ ನಾನು ಇಲ್ಲಿ ಇಟ್ಕೋತೀನಿ. 102% ನಾನು ಇಲ್ಲಿ ಇಟ್ಕೋತೀನಿ. ನನಗೆ ಅಕ್ಕ ಇಲ್ಲ, ತಂಗಿ ಇಲ್ಲ ಅನ್ನೋ ನೋವು ನನಗೆ ಯಾವತ್ತೂ ಕಾಡಲ್ಲ. ನೀವೆಲ್ಲ ಇದ್ದೀರಾ, ಅದು ನನಗೆ ಗೊತ್ತು. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಏನೇ ಬೇಜಾರಾಗಿರಲಿ ಲೈಫಲ್ಲಿ, ಏನೇ ಇರಲಿ, ಹೀಗೆ ಯಾವಾಗಲೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ, ಖುಷಿಯಾಗಿರ್ತೀನಿ ಕೂಡ. ಸೊ ಏನೇ ಬೇಜಾರಿರಲಿ, ಹಾಲು ಕೂಡ ಹೋಗಿ ಬಂತು. ಆಫ್ ಮಾಡಿ ಟೀ ಮಾಡೋರು ಟೀ, ಕಾಫಿ ಮಾಡೋರು ಕಾಫಿ, ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟು, ಗುರುಮಲ್ಲಪ್ಪ ಮೇಡಮರೇ ನನಗೆ ಕಾಫಿ ಅಂತ ಹೇಳ್ತಾಯಿದ್ರು. ಮುದ್ದೆ ಮಾಡಿದ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ತೊಳೆದಿಡೋಣ ಅಂತ ಅಲ್ಲಿಂದಲ್ಲೇ ಎಲ್ಲ ತೊಳೆದು ನೀಟ್ ಮಾಡಿ ಇಟ್ಬಿಡ್ತೀನಿ. ಅವರು ಕಾಫಿ ಅಂತ ಬೊಂಬಳ ಬಡಾಯಿಸ್ತಾಯಿದ್ರು. ಎತ್ಕೊಳ್ರಿ ಕಾಫಿ, ಗುಡ್ಸಾಯ್ತ ಕಸ, ಹೋಗಿ ತಲೆಗೆ ಎಣ್ಣೆ ತಗೊಂಬ, ಹೋಗಿ ಎತ್ಕೊಬ ಎಣ್ಣೆನ. ಸೊ ಚಾರುಗೊಂದು ಚೂರು ತಲೆಗೆಲ್ಲ ಎಣ್ಣೆ ಹಾಕೋಣ ಅಂತ ಹಿಂಗೆ ಮಾತಾಡಿಕೊಂಡು
ಸತೀಶ್ಗೂ ಕೂಡ ಒಂದು ಕಪ್ ಹಾಲು ಕೊಟ್ಟು ನಾನು ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ತಲೆಗೆ ಎಣ್ಣೆ ಹಾಕೋಣ ಅಂತ. ಯಾಕಂದರೆ ಇವತ್ತು ಸಂಡೇ ಏನು ತಲೆ ಸ್ನಾನ ಇರೋದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದೆ. ಇದಾಗಿತ್ತು ಕಂಪ್ಲೀಟ್ ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋ ಥರ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಶೋ ಸಮ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಸಿ ಯು. ಯಾರಿಗೆಲ್ಲ ಈ ಥರ ಮಿಕ್ಸ್ ಫೀಲಿಂಗ್ಸ್ ಇರುತ್ತೆ ಕಮೆಂಟಲ್ಲಿ ಹೇಳಿ. ಎಲ್ರಿಗೂ ಕೋಪ ಆಗುತ್ತೆ, ಎಲ್ರಿಗೂ ಬೇಜಾರಾಗುತ್ತೆ, ನಿಜ ಇಲ್ಲ ಅಂತಲ್ಲ. ಸ್ವಲ್ಪ ಕಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ನೋಡಿ ಕಮೆಂಟ್ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ಬಾಯ್.